ಇಲ್ಲೇ ಬಂದ ಮೇಲೆ ಹೋಗುದು. ಪದ್ಮಾವತಿ ಆಗಾಜರಾಯನ ತನುಜೆಯಾಗಿಯನು ಪದ್ಮಾವತಿ ಜನಕ ಸೋಣ್ಣ ದೇಶದಾಧಿಪತಿ ಆಗಾಜರಾಯನ ತನುಜೆಯಾಗಿಯನು ಪದ್ಮಾವತಿ ಎನ್ನುವ ನನ್ನ ಜನಪದಗಳು ವನಿತೆಯರೊಡನೆ ಇಳಿದು ನನಗೆ ಬಂದ ಜನದಿ ನುಡಿಯ ಇರಿದು ನಾಟಬೇಕೆ ನೀವು ಅಮ್ಮನಿಂದ ಪ್ರಾರಂಭಿಸಿದ್ದು? ಹೌದು. ನಮ್ಮನೆಲ್ಲ ಹಾಗಲ್ಲ, ಅಪ್ಪನಿಂದಲೇ ಪ್ರಾರಂಭ. ಹೌದಾ? ಆದಿತ್ತು, ಹೊಂದಾಣಿಕೆ ಆಗ್ತದಲ್ಲ. ಹಾಗಂತ ನಾನು ನಿಮಗೆ ನೇರ ನನ್ನ ಪರಿಚಯ ಹೇಳುವುದಿಲ್ಲ. ಯಾಕೆ ನಿನಗೇನಾದ್ರೂ ಸಂದೇಹ ಉಂಟಾ? ಅದಲ್ಲ, ಮತ್ತೆ ನಿಮ್ಮ ಬುದ್ಧಿಗೊಂದು ಸವಾಲು. ನಿನ್ನ ಪರಿಚಯವನ್ನು ಹೇಳಿಕೊಳ್ಳುವಲ್ಲಿಯೂ ನಮ್ಮ ಬುದ್ಧಿಗೆ ಸವಾಲ. ಹೌದು, ನೋಡ, ಸ್ವೀಕರಿಸು. ಹೇಗೆ? ನಾನು ಪರ್ಯಾಯ ಪರ್ಯಾಯ ಈಗ ಪರ್ಯಾಯದಲ್ಲಿ ಯಾರು, ಹೋದ ಪರ್ಯಾಯದಲ್ಲಿ ಯಾರು? ನಿನಗೆ ಬೇಕಾದವರು ಈ ಸಲ ಇಲ್ಲ. ಅವ್ರು ಕೈ ಕೊಟ್ಟು ಹೋಗಿ ಆಯ್ತು. ಅದಲ್ಲ, ಪರ್ಯಾಯ ಪದಗಳಿಂದ ನಾನು ಸೂಚಿಸ್ತೇನೆ. ನಾವು ಯೋಚಿಸಿ ಹೇಳಬೇಕು. ಅವ್ರು ಸೂಚಿದಂದಾಗ ನಾವು ಹೊಲಿದು ಕೊಡಬೇಕು. ನಿನ್ನ ಬಾಯಿಯನ್ನು ಹೊಲಿಬೇಕು ಮೊದಲು. ಅಪ್ಪನಿಂದ ಅಪ್ಪ. ನನ್ನ ಅಪ್ಪ. ನಿನ್ನಪ್ಪ. ಅಪ್ಪ ಮೇಲೆ ತೀರ್ಥ ರೂಪ ಸಮಾನರಾದ ಪೂಜ್ಯ ಮಾವಯ್ಯನವರೇ, ಅಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ಮಕ್ಕಳಾದಂತ ನಾವು ವಿಷಾದಿಸ್ತೇವೆ. ನೀನು ಅತ್ತೆ ಸಾಯ್ತಾರೆ ಅಂತ ಹೇಳಿಕೊಂಡಿದ್ದಲ್ಲ, ಮಾವ ಸತ್ತದ್ದ? ಯಾರಪ್ಪ ಸತ್ತದ್ದು? ಯಾವಾಗ ಸತ್ತದ್ದು? ಯಾರಿಗೆ ಗೊತ್ತು? ಮತ್ತೆ ನೀನು ಅಳುವುದು ಯಾಕೆ? ಸತ್ತವರಿಗೊಂದು ಅಳುವ ಕ್ರಮ ಉಂಟಲ್ಲ. ಅದರಲ್ಲಿ ಏನು ಸ್ವರ್ಗಸ್ಥರಾದಕ್ಕೆ ವಿಷಾದಿಸುವುದ? ಹೌದು. ಮತ್ತೇನು ಅವ್ರು ನರಕಕ್ಕೆ ಹೋಗ್ಬೇಕಿತ್ತೇನ? ಸಂತೋಷ ಪಡ್ತಿದ್ರೇನು? ಯಾಕೆ? ಲೋಕದ ರೂಢಿಯ ಹಾಗೆ ಅಲ್ವೇ? ಏನು? ಅಪ್ಪಮ್ಮ ಸತ್ತಾಗ ಮಕ್ಕಳು ಬರೆದು ಹಾಕುದು. ಹಾ. ನಮ್ಮ ತೀರ್ಥರೂಪರು ಇಂತಹ ದಿವಸದಂದು ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸುವುದಕ್ಕೆ ಮಕ್ಕಳಾದಂತ ನಾವು ವಿಷಾದಿಸ್ತೇವೆ. ಅದು ಅಪ್ಪ ಸ್ವರ್ಗಕ್ಕೆ ಹೋದದಕ್ಕೆ ಮಕ್ಕಳಿಗೆ ಬೇಸರ ಯಾಕೆ? ಅಪ್ಪ ಸಾಯುವಾಗ ಆಸ್ತಿ ಪಾಲು ಮಾಡಿ ಕೊಡ್ಲಿಲ್ಲ, ಆದ್ರೂ ಸ್ವರ್ಗಕ್ಕೆ ಹೋದಲ್ಲ ಅಂತ ಇವರಿಗೆ ಬೇಸರ. ಇವಳಪ್ಪ ಸಾಯ್ಲಿಲ್ಲ, ಮೇಲೆ ಇದ್ದಾರೆ. ನೇತಾಡ್ತಿದ್ದಾರೆ. ನೇತಾಡುದು ನಿನ್ನ ಅಪ್ಪ. ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಅಮ್ಮ ಅಮ್ಮ. ಅಮ್ಮ ಕೆಳಗೆ. ಅಮ್ಮನನ್ನು ಇಲ್ಲೇ ಹುಗಿದದ್ದ. ನಿನ್ನ ಅಜ್ಜನು ಹೋಗದದ್ದು. ನನ್ನ ಅಜ್ಜನು ಹುಗ್ದದಲ್ಲ, ನಮ್ಮ ಅಜ್ಜನು ಸುಟ್ಟಿದ್ದು. ಅವರಿಗೆ ಅಸ್ತಮ ಜೋರಿತು. ಮೊದಲು ಅಜ್ಜಿಗೆ ಇತ್ತು, ಈಗ ಮೊಮ್ಮಗನಿಗೆ ಬಂತು. ಮತ್ತೆ ಎಂತದ ಕೆಳಗೆ ತೋರಿಸಿದ್ದು ನಿಮಗೆ ಗೊತ್ತಾಗ್ಲಿಲ್ಲ? ಮೇಲೆ ಏನ್ ಕಾಣ್ತಾ ಉಂಟು? ಆಕಾಶ. ಆಕಾಶ ರಾಯ. ಓ, ಆಕಾಶ ರಾಯನ ಕೆಳಗೆ ತೋರಿಸಿದೆಯಲ್ಲ. ಭೂತಾಯಿ. ಎಂತದ? ಎಂತದ? ಬಾಲ ಉಂಟಾ? ಮತ್ತೆ ಭೂತಾಯಿಗೆ ಬಾಲ ಇಲ್ಲ ಅಂತ ಹೇಳಿದವರು ಯಾರು? ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿದ್ದು. ಅಯ್ಯೋ, ಭೂತಾಯಿ ಅಂತ ಕೈ ತೋರಿಸಿದ್ದು ಯಾಕೆ? ಯಾಕೆ? ಭೂತಾಯಿಗೆ ಇನ್ನೊಂದು ಹೆಸರೇನುಂಟು? ಧರಣಿ. ಧರಣಿ ಓ, ದೇವಿ. ಭರಣಿಯಲ್ಲಿ ಭೂತಾಯಿಯನ್ನು ಹಾಕಿದ್ದ. ನಿನ್ನ ತಲೆಯನ್ನು ಹಾಕಿದ್ದು ಭರಣಿಯಲ್ಲಿ. ಹೌದು, ಧರಣಿ ದೇವಿ. ಆಕಾಶರಾಯ ಮತ್ತು ಧರಣಿ ದೇವಿಯರು ಈ ತೋಂಡಾದೇಶ, ತೊಂಡೆಕಾಯಿ ಮಾರುವವರು. ಅಯ್ಯೋ, ಈ ತೋಂಡಾ ದೇಶವನ್ನು ಆಳುವವರವರು, ಅರಸರು, ಆಳುವರು. ಅಂದ್ರೆ ಆಕಾಶರಾಯ ಧರಣಿ ದೇವಿ ದಂಪತಿಗಳಿಗೆ ಮದುವೆಯಾಗಿ ಕೆಲವು ಕಾಲ ಮಕ್ಕಳೇ ಆಗ್ಲಿಲ್ವಂತೆ. ಅದೇನು ಮದುವೆಯಾದ ಬೆನ್ನಿಗೆ ಆಕಾಶರಾಯರೆಲ್ಲಾದ್ರೂ ವಿದೇಶ ಪ್ರಯಾಣ ಮಾಡಿದ್ರ? ಯಾಕೆ? ಮತ್ತೆ ಮಕ್ಕಳಾಗುವುದಕ್ಕೆ ಅಷ್ಟು ತಡೆ ಯಾಕೆ? ಅದಕ್ಕೊಂದು ಯೋಗ ಭಾಗ್ಯ ಸಮಯ ಸಂದರ್ಭ ಅಂತ ಉಂಟಾ? ಹಾಗೆ ಸಮಯ ಒದಗಿ ಬರ್ಬೇಕದಕ್ಕೆ ದೇವರ್ಷಿಗಳಾದಂತಹ ನಾರದರು ಹೇಳಿದ್ರಂತೆ. ದೇವರ್ಷಿ ನಾರದರು ಬಂದರೆ ಎಂತದ? ದೇವಋಷಿ. ಅದು ದೇವಋಷಿ ಉದ್ದಕ್ಕೆ ದೇವರ್ಷಿ ನಾರದರು. ನಾವು ಕಾಲಮಿತಿಯಲ್ಲಿ ದೇವಋಷಿ ನಾರದರು ಬಂದು ಸೂಚಿಸಿದ ಪ್ರಕಾರವಾಗಿ ಪುತ್ರಗಾಮೇಷ್ಟಿಯನ್ನು ಮಾಡಿದ್ರಂತೆ. ಯಾರು? ಪುತ್ರಗಳ ತಿಮ್ಮಪ್ಪಣ್ಣ ಬಂದು. ನಿನ್ನ ಅಜ್ಜ ಬಂದದ್ದು ಪುತ್ರ ಕಾಮೇಷ್ಟಿ. ಆ ಯಾಗವನ್ನು ಮಾಡಿ ಮುಗಿಸಿ ಅದರ ಕ್ರಮದಂತೆ ಕೊನೆಯಲ್ಲಿ ಊಡುವುದಕ್ಕೆ ಹೋದ್ರಂತೆ. ಮತ್ತೆ ಎಂತದ್ದು ಇದ್ದದನ್ನೆಲ್ಲ ಯಾಗದಲ್ಲಿ ಕಳ್ಕೊಂಡ ಗದ್ದೆ ಉಳ್ಳಿಕ್ಕೆ ಹೋದ. ಅದ ಗದ್ದೆ ಉಳ್ಳಿಕ್ಕೆ ಹೋದದ್ದು ಅಂತ ಹೇಳಿದ್ರೆ ಎಂತ ತಿಳ್ಕೊಂಡ್ರಿ? ಉಳ್ಳಿಕ್ಕೆ ಒಂದೇ ಅದು ಪದ್ಧತಿ. ಹೇಗೆ? ಬಂಗಾರ ನೇರ ಹಿಡ್ಕೊಂಡು ಸುಳ್ಳು ಪುಣ್ಯಾತ್ಮ. ಕಾಸರಕಾಯಿ ಮರದ ನೇಗಿಲಿಗೆ ಒಂದು ಕಬ್ಬಣ ತುಂಡಿಲ್ವಾ, ಅದಕ್ಕೊಂಚೂರು ಉಂಗುರವನ್ನು ತಗೊಂಡೋಗಿ ಮುಟ್ಟಿದ್ರು. ದೂರದಿಂದ ನೋಡುವವರಿಗೆ ಬಂಗಾರದ ನೇಗಿಲಾಗಿ ಕಂಡಿತ್ತು. ಒಂದು ಕಾಲದಲ್ಲಿತ್ತು, ಎತ್ತರವಾದ ಸ್ಥಳಗಳಲ್ಲಿ ನಿಂತು ಗೂಡೆಗಳಲ್ಲಿ ತುಂಬಿರುವಂತಹ ಸುವರ್ಣ ಪುಷ್ಪಗಳನ್ನು ಎರಚಿ ಬಿಡುದು. ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಬಂಗಾರದ ಪುಷ್ಪಗಳನ್ನು ಎರಚಿ ಬಿಡುದು. ಈಗ ನಾವು ಪರ್ಚಿಕೊಂಡ್ರು ಬಂಗಾರ ಇಲ್ಲ. ಅಲ್ಲಿ ಯಾಗ ಮಾಡಿದ್ದು ನಿನ್ನಪ್ಪ ಅಲ್ಲ, ಅವಳಪ್ಪ. ಒಂದು ನಾಡಿನ ಅರಸ. ನನ್ನಪ್ಪ ಸಂಸಾರ ತ್ಯಾಗ ಮಾಡಿ ಗುಡ್ಡೆಗೆ ಹೋದದ್ದು. ಹಾಗೆ ಉಳಿದಿರುವ ಸಂದರ್ಭಕ್ಕೆ ಒಂದೆಡೆಯಲ್ಲಿ ನಿಂತು ಹೋಯ್ತು. ಯಾಕೆ? ಎತ್ತುಗಳಿಗೆ ತಿನ್ಲಿಕ್ಕೆ ಕೊಡ್ಲಿಲ್ಲ? ಅಯ್ಯೋ, ಅದಲ್ಲ, ನೀವು ಹಾಗೆ ಆಲೋಚನೆ ಮಾಡುದ. ಅದಲ್ಲ, ನೋಡುವಾಗ ಅಡಿಯಲ್ಲಿ ಒಂದು ದೊಡ್ಡ ಬಂಡೆ.
ತಕ್ಷಣ ಕಲ್ಲುವಡ್ರನ್ನು ಕರೆಸಬೇಕಿತ್ತು, ಬಂಡೆಯನ್ನು ಒಡೆಸಬೇಕಿತ್ತು. ಹಾಗೆ ಮಾಡಿದ್ರು. ನಿನ್ನಪ್ಪ ನನ್ನಷ್ಟೇ ಭಯಂಕರ ಚುರುಕ. ಅವಳ ಅಪ್ಪನಿಗೂ ನಿನಗೂ ಹೋಲಿಕೆ. ಅವಳಪ್ಪ ಹೋಳಿಗೆ ಮಾಡ್ತಿದ್ದಾರೆ. ಎಲ್ಲರೂ ಹಾಗೆ ಅಂದ್ರೆ ನನ್ನಿಂತ ಬುದ್ಧಿವಂತರಿಲ್ಲ ಅಂತ ಹಾಗೆ ಎಷ್ಟು ಎಷ್ಟು ಬುದ್ಧಿವಂತರು, ನನ್ನಷ್ಟೇ ಬುದ್ಧಿವಂತರು ಇಲ್ಲ ಅಂತ. ಅದಕ್ಕಿಂತ ಮೇಲೆ ಉಂಟು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಹಾಗೆ ಹೊಡೆದು ನೋಡುವಾಗ ಅಡಿಯಲ್ಲಿ ಒಂದು ದೊಡ್ಡ ಕೊಳ, ಆ ಬಂಡೆ ಅಡಿಯಲ್ಲಿ ದೊಡ್ಡ ಕೊಳ, ಆ ಕೊಳದಲ್ಲಿ ಒಂದು ದೊಡ್ಡ ಕಮಲ. ಒಂದು ದೊಡ್ಡ ಬಂಡೆ, ಬಂಡೆಯ ಒಳಗೆ ಕೊಳ, ಕೊಳದ ಮೇಲೆ ಕಮಲ, ಕಮಲ ವಿಮಲ ಜಲಜ, ಆಮೇಲೆ ಜಳ ಜಳು ಎತ್ತಾಳು, ನಿನಗೆ ಒತ್ತಾಳು. ಇವನು ಬಿದ್ದನು, ಅವಳು ಎತ್ತಾಳು. ಆ ಕಮಲದ ಮಧ್ಯದಲ್ಲಿ ಒಂದು ಶಿಶು. ಗೊತ್ತಾಯ್ತು ಮಿತ್ರ, ಏನ ಈ ಕಲ್ಲೊಡ್ರು ಬರುವಾಗ್ಲೇ ಕಾರ್ಯಕ್ರಮ ಮುಗಿದಾದ್ಮೇಲೆ ಬಹಳ ಕಷ್ಟ ಅಂತ ಹೇಳಿ ಬರುವಾಗ್ಲೇ ಕಿಸೆಯಲ್ಲಿ ಇಟ್ಕೊಂಡು ಬಂದಿದ್ರು. ಕಲ್ಲೊಡ್ದಾದ್ಮೇಲೆ ಮೈ ಕೈ ನೋವಾಯ್ತಾ, ಕಿಸೆಯಿಂದ ಮೇಲೆ ತೆಗೆದ್ರು. ಹೇಗೆ ಹೇಗೆ ಕಿಸೆಯನ್ನು ತೆಗೆದ್ರು, ಹೇಗೆ ಹೇಗೆ ಕಿಸೆಯನ್ನು ತೆಗೆದ್ರು, ಹೇಗೆ ಹೇಗೆ ನಿನ್ನ ಅಪ್ಪ ಮಂಜಪ್ಪ ಕುಡಿದು ಬೀಳ್ತಿದ್ದಲ್ಲ, ಕುಡಿದಿಲ್ವಾ? ಅವ್ರಿಬ್ರು ಒಟ್ಟಿಗೆ ಇಲ್ಲಿ ಬಾ. ಅಲ್ಲಿದ್ದದ್ದು ಮಂಜಪ್ಪ. ಅಲ್ಲಿದ್ದದ್ದು ಏನಂತ ಹೇಳಿದ್ದೆ ನೀನು? ಸೀಸಾ ಸಣ್ಣದು. ನಿನಗೆ ಯಾರು ಹೇಳಿದ್ದು ಅಲ್ಲಿದ್ದದ್ದು ಸೀಸ ಅಂತ? ಸೀಸ ಅಲ್ವಾ, ಶಿಶು. ಶಿಶು ಮಗು ಇದ್ದದಲ್ಲಿ. ಮಗುವ ಆ ಶಿಶು ಹೆಣ್ಣು ಶಿಶು. ಹೌದು, ಮಕ್ಕಳಲ್ಲಿರುವಂತಹ ಆ ಆಕಾಶರಾಯ ದಂಪತಿಗಳು ಅದನ್ನೇ ತಂದು ಸಾಕಿ ಬೆಳೆಸಿದ್ರು. ಸಂತೋಷ ಆಗದೆ ಧರ್ಮಕ್ಕೆ ಸಿಕ್ಕಿದಲ್ವಾ ಯಾರಪ್ಪನ ಆ ಮಗುವೇ ನಾನು. ನೀನಾ? ಹೌದು. ಹಾಗಿದ್ರೆ ಇಷ್ಟು ಚಂದದ ನಿನಗೆ ಒಂದು ಅಂದದ ಹೆಸರಿಟ್ಟಿರ್ಬೇಕಲ್ಲ. ಇಟ್ಟಿದ್ದಾರೆ. ಏನದು? ನಾನು ಕಮಲದಲ್ಲಿ ಸಿಕ್ಕಿದವಳಲ್ವಾ? ಹೌದು. ಕಮಲಕ್ಕೆ ಇನ್ನೊಂದು ಹೆಸರೇನುಂಟು? ಪದ್ಮ. ಹಾಗಾಗಿ ನನಗೆ ಪದ್ಮಾವತಿ ಅಂತ ಹೆಸರು. ಒಳ್ಳೆ ಹೆಸರು ನೋಡಿ. ಇನ್ನೊಂದ್ಸಲ ಪದ್ಮಾವತಿ. ಪದ್ಮಾವತಿ. ಎಲ್ಲಿ ಅಪ್ಪ? ನೋಡ ಈಗ ಬರ್ಲಿ ಬರ್ಲಿ. ಭೂತಕ್ಕೂ ಪೆಟ್ಟಿನ ಹೆದರಿಕೆ ಉಂಟು ಪುಣ್ಯಾತ್ಮ. ಭೂತಕ್ಕೆ ಬೆಟ್ಟಿನ ಹೆದರಿಕೆ ಅಲ್ಲ, ಭೂತ ಬರ್ತದೆ ಅಂತ ಹೇಳುವವರಿಗೆ ಬೆಟ್ಟಿನ ಹೆದರಿಕೆ ಇರ್ತದೆ, ಗೊತ್ತುಂಟ? ಯಾಕ ನಿನಗೆ ಏನಾಯ್ತಾ? ನಿನಗೆ ಅವಳು ಧೂಮಾವತಿ ಅಂದ್ರ ಮೈ ಮೇಲೆ ಆವೇಶ ಬಂದಾಗಾಯ್ತು. ಧೂಮಾವತಿ ಅಂದ. ಅಯ್ಯೋ ದೇವರೇ, ಬಹುಶಃ ನಿನ್ನ ಕುಟುಂಬದವರ ಹರಿಕೆ ಹಾಕಿರ್ಬೇಕು ಧೂಮಾವತಿಗೆ. ನಮ್ಮ ಕುಟುಂಬದಲ್ಲಿ ಪಂಜುರ್ಲಿ ಇರುದು. ಹಾಗಿದ್ರೆ ಕಾಣಿಕೆ ಉಂಡಿ ಕೈ ಹಾಕಿ. ಮತ್ತೆ ಎಂತ ಅಷ್ಟು ಚಂದದ ಹೆಸರು ಪದ್ಮಾವತಿ ಅಂತ ಹೇಳಿದವಳು. ಹಾಗೆ ಏನ ಎಳೀತಿ? ಆಚವಳ ಹೆಸರು ಕೇಳಿಕ ಬೇಗ. ನಿನ್ನ ಹೆಸರೇನು? ಇಂದಿರಾ ಶ್ರೀಲತಾ. ಗೊತ್ತಾಯ್ತು. ಇಂಡಿಯಾ ಶ್ರೀಲಂಕಾ. ಎಂತದ? ಇಂಡಿಯಾ ಶ್ರೀಲಂಕಾ. ಇಂದಿರಾ ಶ್ರೀಲತಾ. ಇಂದಿರಾ ಶ್ರೀಲತಾವಾ? ನೀನ್ ಹೇಳಿದಲ್ಲ. ಒಂದೇ ಒಂದು ಕೊಂಡ್ರೆ ಒಂದು ಉಚಿತ. ಆಯ್ತಲ್ಲ, ಪರಿಚಯ ಆಯ್ತಲ್ಲ, ಮುಗಿತಲ್ಲ. ಪಾಪವನ್ನು ತಳ್ಳಲರನಿ ಪ್ರೇಮ ಭರಿಸು ಓದಿದ ನೀವು ಪರಿದೆ ಕೋಪಿಸದಿರು ಬರಿದೆ. ಚೋಪಿಸಲಿ ಬರೆಯದೆ. ಕೋಪಿಸದಿರು ಬರಿದೆ. ಓ ಸುಂದರಿಯೇ, ನಿನ್ನ ರೂಪವನ್ನು ಕಾಣ್ತಾ ಇದ್ದಂತೆ ಆ ಮಾರ ಇಚ್ಚು ಚಾಪವನ್ನು ತೆಗೆದು ಎಸೆಯುತ್ತಾ ಇದ್ದಾನೆ. ತಾಪವನ್ನು ತಾಳಲಾರೆ ನೀರು ಎನ್ನುವ
ಕೇಳುವುದಿಲ್ಲ. ಈ ಕಡೆ ಒಬ್ಬ ಈ ಕಡೆ ಅವ ಹತ್ರ ಬರ್ತಾ ಇದ್ದಾನೆ. ಅವನ ನೂಕಿ ಹಾಕಿ ನಿಲ್ಲಿಗೆ ನಾನು ಅಮ್ಮ ಹೇಳ್ತೇನೆ. ನನಗೆ ಈಗಲೇ ಸಮಸ್ಯೆ ಅದು, ಇಷ್ಟು ತನಕ ಸಮಸ್ಯೆ ಇಲ್ಲ. ಏನು? ಅಲ್ಲಿ ಹೋಗಿ ಭಾಗವತ್ರ ಹತ್ರ ಹೇಳಿದೆ, ನೋಡಿ ಭಾಗವತ್ರ ಹತ್ರ ಬರ್ತಾನೆ ಅಂದೆ. ಅವರು ಆಚೆಪ್ಪಾಯ ಅಂದ್ರು, ನೂಕಿ ಹಾಕಂತ ಹೇಳಿದ್ರು. ಇಲ್ಲಿ ಬಂದು ಅಮ್ಮನ ಹತ್ರ ಹೇಳ್ತೇನೆ ಅಂದೆ. ನಿನ್ನ ಅಮ್ಮನಿಗೂ ಬೋಳ್ಬಂಡೆ ಭಾಗವತ್ರಿಗೂ ಏನು ಸಂಬಂಧ? ಏನು ಸಂಬಂಧ?